ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಇವತ್ತು ನಾವು ಡಯಾಬಿಟಿಸ್ ಸಂಬಂಧಪಟ್ಟಂಗೆ ಅವರ ಡಯಟ್ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಸುಮಾರು ಜನಕ್ಕೆ ಸುಮಾರು ಥರ ಡೌಟ್ಸ್ ಇದೆ. ಡಯಾಬಿಟಿಸ್ನವರು ಅದು ತಿನ್ನಬಾರ್ದಂತೆ, ಇದು ತಿನ್ನಬಾರ್ದಂತೆ, ಹಣ್ಣುಗಳನ್ನ ತಿನ್ನಬಾರ್ದಂತೆ, ತರಕಾರಿಗಳಲ್ಲೂ ಕೂಡ ಬೀಟ್ರೂಟ್ ತಿನ್ನಬಾರ್ದಂತೆ, ಕ್ಯಾರೆಟ್ ತಿನ್ನಬಾರ್ದಂತೆ. ಹೌದಾ? ಏನು ಕತೆ? ಎಳ್ನೀರು ಕುಡಿಬಾರ್ದಂತೆ, ರೈಸ್ ತಿನ್ನಬಾರ್ದಂತೆ, ಚಪಾತಿಲೂ ಕ್ಯಾಲರೀಸ್ ಇದೆಯಂತೆ. ಚಪಾತಿಲೂ ಮತ್ತು ರೈಸಲ್ಲೂ ಸೇಮ್ ಅಂತಲ್ಲ ಕ್ಯಾಲರೀಸ್, ಯಾವ ತಿನ್ನೋದು ನಾವು ಹಂಗೆ? ಸೊ ನಾವು ಇವತ್ತು ಸ್ಪೆಸಿಫಿಕ್ ಆಗಿ ಒಂದು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಇಲ್ಲಿ ಡಯಾಬಿಟಿಸ್ ಯಾಕೆ ಬರುತ್ತೆ, ಡಯಾಬಿಟಿಸ್ಸು ಬಂದ ಮೇಲೆ ನಾವು ಅದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವೀಕ್ಷಕರೇ ನೋಡಿ, ನಾವು ಫಸ್ಟ್ ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಅಂತ ಹೇಳಿದ್ರೆ, ಡಯಾಬಿಟಿಸ್ ಬರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ. ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಆದರೆ ಆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಅದರ ಒಂದು ಸೆನ್ಸಿಟಿವಿಟಿ ಅಥವಾ ಸಂವೇದನಾಶೀಲತೆ ಕಳ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ದೇಹಕ್ಕೆ, ನಮ್ಮ ಜೀವಕೋಶಗಳಿಗೆ ನಾವು ತಿಂದಂಥ ಆಹಾರದಿಂದ ಎನರ್ಜಿ ಅಥವಾ ಊರ್ಜಾ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ಸುಲಿನ್ ಬೇಕೇ ಬೇಕು. ಇನ್ಸುಲಿನ್ ಹೋಗಿ ನಮ್ಮ ಜೀವಕೋಶಗಳಿಗೆ ಅಂಟಿಕೊಂಡು ನಾವು ತಿನ್ನಂಥ ಆಹಾರದ ಗ್ಲೂಕೋಸ್ನ ಆ ಜೀವಕೋಶದ ಒಳಗಡೆ ಕಳಿಸ್ಬೇಕು ಅಲ್ವಾ. ಬೇಸಿಕಲಿ ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ನಾರ್ಮಲ್ ಫಂಕ್ಷನಿಂಗ್ ಹ್ಯೂಮನ್ ಬೀಯಿಂಗ್, ಸಾಧಾರಣ ಕೆಲಸ ಮಾಡ್ಕೊಂಡಿರೋರಿಗೆ ಎಷ್ಟು ಬೇಕಾಗುತ್ತೆ? ಒಂದು ದಿವಸಕ್ಕೆ 2000 ಕ್ಯಾಲರೀಸ್ ಬೇಕಾಗುತ್ತೆ. ಈ ಕ್ಯಾಲರೀಸ್ ಅಂತ ಹೇಳೋದು ಒಂದು ಎನರ್ಜಿ ಅಂತ ನಾವು ಹೇಳ್ತೀವ. ಆ ಎನರ್ಜಿ ನಮಗೆ ಎಲ್ಲಿಂದ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ನಮಗೆ ಎನರ್ಜಿ ಕೊಡಲಿಕ್ಕೆ 3 ಥರದ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳ್ತೀವಿ, ಪೋಷಕಾಂಶಗಳಿಂದ ಸಿಗುತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಇನ್ನೊಂದು ಪ್ರೋಟೀನ್ಸು, ಇನ್ನೊಂದು ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶಗಳಿರುವಂಥ ಆಹಾರಗಳಿಂದ ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆದರೆ ಈ ಡಯಾಬಿಟಿಸ್ನಲ್ಲಿ ನಾವು ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾಕೆ ಡಯಾಬಿಟಿಸ್ನಲ್ಲಿ ಕಾರ್ಬೋಹೈಡ್ರೇಟ್ ಇಂದ ನಮ್ಮ ಎನರ್ಜಿಯ ಪರ್ಸೆಂಟೇಜ್ ಎಷ್ಟಿದೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ನೋಡಿ, ಬೇರೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಂದ ನಾವು ತಗೊಳ್ತಿರುವಂಥ ಪರ್ಸೆಂಟೇಜ್ ಆಫ್ ಎನರ್ಜಿ ಇದೆಯಲ್ಲ, ಅದು ತುಂಬಾನೇ ಜಾಸ್ತಿ ಇದೆ. ಅದಕ್ಕೆ ನಮ್ಮ ದೇಶ ಡಯಾಬಿಟಿಸ್ದು ರಾಜಧಾನಿ ಆಗಿರೋದು. ಒಂದ ಮೌಂಟೇನ್ಸ್ ಆಫ್ ರೈಸ್, ಇಲ್ಲ ಬಂಡಲ್ಸ್ ಆಫ್ ಚಪಾತಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ರೈಸ್ ಬಿಟ್ಬಿಡಿ ಅಂದರೆ ನಾವು ಚಪಾತಿ ಸ್ಟಾರ್ಟ್ ಮಾಡ್ತೀವಿ, ನಾವು ಬಂಡಲ್ಗಳು ಚಪಾತಿ ತಿಂತೀವಿ, ನಮಗೆ ರೈಸ್ ಬೇಡ, ಡಯಾಬಿಟಿಸ್ ಒಳ್ಳೇದಲ್ವಂತೆ ನಾವು ರೈಸ್. ನೀವು ಅರ್ಥ ಮಾಡ್ಕೊಳ್ತಾ ಇರೋದು ಅದು ಕೂಡ ಕಾರ್ಬೋಹೈಡ್ರೇಟೇ. ಕಂಪೇರ್ ಟು ರೈಸ್ ಸ್ವಲ್ಪ ಕಡಿಮೆ ಇರ್ಬೋದು ಯಾವುದು ನಿಮ್ಮ ಚಪಾತಿನಲ್ಲಿ. ಅದರಲ್ಲಿ ಒಂದು 75% ಕಾರ್ಬೋಹೈಡ್ರೇಟ್ಸ್ ಇಂದ ನಮಗೆ ಎನರ್ಜಿ ಸಿಕ್ಕಿದ್ರೆ ಇದರಲ್ಲಿ ಒಂದು 70-72% ತನಕ ಎನರ್ಜಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಅಂದರೆ ಕಂಪೇರಿಟಿವ್ ರೈಸ್ ಕಂಪೇರ್ ಮಾಡಿದ್ರೆ ಬೆಟರು. ಆದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಹೇರಳವಾಗಿ ನೀವು ಅದು ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ ಅದನ್ನ ಹೇರಳವಾಗಿ ತಗೊಳ್ತಾ ಇರೋದ್ರಿಂದ ಮತ್ತೆ ನೀವು ಕಾರ್ಬೋಹೈಡ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ. ಇಲ್ಲಿ ರೈಸ್ಗಿಂತ ಒಂದು ಡಿಫ್ರೆನ್ಶಿಯೇಟ್ ಆಗಿ ಏನು ಇದರಲ್ಲಿ ಮೇನ್ ಅಂತ ಹೇಳಿದ್ರೆ, ಇದರಲ್ಲಿ ರೈಸ್ನಲ್ಲಿ ಅಷ್ಟಾಗಿ ನಮಗೆ ಕ್ಯಾಲ್ಸಿಯಂ ಆಗಲಿ ಅಥವಾ ಫೈಬರ್ ಆಗಲಿ ಅಥವಾ ಪ್ರೋಟೀನ್ಸ್ ಆಗಲಿ ಅಥವಾ ಒಳ್ಳೆ ಕೊಬ್ಬಿನ ಅಂಶ ಆಗಲಿ ಸಿಗಲ್ಲ. ಆದರೆ ಈ ಚಪಾತಿನಲ್ಲಿ ಸ್ವಲ್ಪ ಒಂದು ಪ್ರಮಾಣದಲ್ಲಿ ಒಂದು ಎಲ್ಲ ಸೇರಿ ಒಂದು 5-10% ಮಾತ್ರ ಈ ಫೈಬರ್ಸು, ಪ್ರೋಟೀನ್ಸು, ಫ್ಯಾಟ್ಸು ಇದು ಇರ್ತದೆ. ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದ್ದಾಗ ಹೈ ಇರುತ್ತೆ, ಇವೆಲ್ಲ ಕಡಿಮೆ ಆಗ್ತಾ ಬಂದಾಗ ಈ ಫೈಬರ್ ಎಲ್ಲ ಜಾಸ್ತಿ ಸೇರ್ಕೊಂಡಾಗ ಕಡಿಮೆ ಆಗ್ತಾ ಬರುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ತಿನ್ನಂಥ ಆಹಾರ ಎಷ್ಟು ಬೇಗ ಜೀರ್ಣ ಆಗ್ಬಿಟ್ಟು ನಮ್ಮ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ರಕ್ತಕ್ಕೆ ಸೇರುತ್ತಲ್ಲ, ಅದೇ ಗ್ಲೈಸಿಮಿಕ್ ಇಂಡೆಕ್ಸ್. ಅದು ರೈಸಿಗೆ ಕಂಪೇರ್ ಮಾಡಿದ್ರೆ ಚಪಾತಿಯಲ್ಲಿ ಕಡಿಮೆ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕೆ ಮುಖ್ಯ ಕಾರಣನೇ ಈ ಒಂದು ಇನ್ಕ್ರೀಸ್ಡ್ ಗ್ಲೈಸಿಮಿಕ್ ಲೋಡ್ ಅಥವಾ ಗ್ಲೈಸಿಮಿಕ್ ಇಂಡೆಕ್ಸ್. ಅಂದರೆ ನಾವು ತಿನ್ನಂಥ ಆಹಾರ ನಿಧಾನವಾಗಿ ಜೀರ್ಣ ಆಗಿ ನಿಧಾನವಾಗಿ ಹೋಗ್ಬೇಕಲ್ವಾ, ಹಾಗಾಗಿ ಇಲ್ಲಿ ಚಪಾತಿ ತಿನ್ನೋರಲ್ಲೂ ಕೂಡ ಒಂದು ಟೆಕ್ನಿಕ್ನ ಫಾಲೋ ಮಾಡಿದ್ರೆ ಚಪಾತಿನ ಹೆಲ್ತಿಯಾಗಿ ನೀವು ಡಯಾಬಿಟಿಕ್ಸ್ ಕೂಡ ನಿಮ್ಮ ಶುಗರ್ ಲೆವೆಲ್ ರೈಸ್ ಆಗದಾಗ ನೋಡ್ಕೋಬಹುದು. ಹೆಂಗೆ ಅಂತ ಹೇಳ್ತೀನಿ. ಚಪಾತಿನ ತಿನ್ನಿ, ಬೇಡ ಅಂತ ಹೇಳ್ತಾ ಇಲ್ಲ, ಚಪಾತಿ ಇಸ್ ಗುಡ್ ಥಿಂಗ್. ಆದರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ನ ಇನ್ನೂ ರೈಸ್ ಮಾಡಲಿಕ್ಕೆ ಒಂದು ಟೆಕ್ನಿಕ್ ಇದೆ, ಅದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪನ್ನ ಡ್ರೈ ಮಾಡಿಬಿಟ್ಟು ನೀವು ಚಪಾತಿ ಹಿಟ್ಟಿದೆಯಲ್ಲ, ಈ ಕಸೂರಿ ಮೇಥಿ ಅಂತ ಸಿಗುತ್ತೆ, ಎಲ್ಲರೂ ಚಪಾತಿ ಮಾಡಿ ಅಂತಾರಲ್ಲ, ಮೇಥಿ ರೋಟಿ ಅಥವಾ ಅಂತ ಹೇಳ್ತಿರಲ್ಲ, ಆ ಥರ ಆ ಚಪಾತಿನೇ ಮೇಥಿ ರೋಟಿ ಅಂತ ತಿಂದ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ, ಶುಗರ್ಗೂ ತುಂಬ ಒಳ್ಳೆಯದು, ಹೊಟ್ಟೆ ಫುಲ್ ಮಾಡ್ದಂಗೂ ಇರುತ್ತೆ. ಡ್ರೈ ಆಗಿರುವಂಥ ಲೀವ್ಸ್ನ, ಮೆಂತ್ಯ ಲೀವ್ಸ್ನ ಆ ನಿಮ್ಮ ಚಪಾತಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಅದರಿಂದ ಚಪಾತಿಯನ್ನು ಮಾಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಲರೀಸ್ ಕೂಡ ಒಂದು 20% ಅಷ್ಟು ಕಡಿಮೆ ಆಗುತ್ತೆ, ಗ್ಲೈಸಿಮಿಕ್ ಇಂಡೆಕ್ಸ್ ರೈಸ್ ಆಗುತ್ತೆ. ಈ ಮೇಥಿ ಲೀವ್ಸಲ್ಲಿರುವಂಥ ಒಂದು ಕೆಲವು ಕೆಮಿಕಲ್ ಕಾಂಪೋಸಿಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ನ ಲೋ ಮಾಡೋದ್ರ ಜೊತೆಗೇನೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಅವಾಯ್ಡ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ತುಂಬ ಹೇರಳವಾಗಿ ಫೈಬರ್ನ ಅಂಶ ತುಂಬ, ಯಾವುದೇ ಒಂದು ಸೊಪ್ಪಿನಲ್ಲೂ ಕೂಡ ಅಷ್ಟೊಂದು ಫೈಬರ್ ಇರಲ್ಲ, ಅಷ್ಟೊಂದು ಫೈಬರು ಮೆಂತ್ಯ ಸೊಪ್ಪಿನಲ್ಲಿ ಇರುತ್ತೆ. ಈ ಮೆಂತ್ಯ ಕಾಳು ಸಾಧಾರಣವಾಗಿ ನೋಡಿ ಡಯಾಬಿಟಿಸ್ನವ್ರು ತಿಂತಿರಲ್ಲ, ಅದೇ ಥರ ನ್ಯೂಟ್ರಿಷಿಯಸ್ ಆಗಿ ಈ ಮೆಂತ್ಯ ಸೊಪ್ಪಿನಲ್ಲಿ ಕೂಡ ಇರುತ್ತೆ. ಹಾಗಾಗಿ ಇದನ್ನ ಸೇರಿಸೋದ್ರಿಂದ ಇದರಲ್ಲಿ ಇನ್ಸುಲಿನ್ ಸ್ಪೇರಿಂಗ್ ಎಫೆಕ್ಟ್ ಬಂದ್ಬಿಟ್ಟು ಇನ್ಸುಲಿನ್ ಸೆನ್ಸಿಟಿವ್ ಆಗಿ ತುಂಬ ಹೆಚ್ಚು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಹೊಟ್ಟೆ ಹಸು ಆಗಲ್ಲ, ಪದೇ ಪದೇ ಹೊಟ್ಟೆ ಹಸಬೇಕು ತಿನ್ಬೇಕು ಅಂತ ಪ್ರಾಬ್ಲಮ್ ಇದ್ದವ್ರು ಕೂಡ ಈ ಥರ ಮೇಥಿ ರೋಟಿಯನ್ನು ತಿನ್ಬೋದು. ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿ ಏನು ಅಂತ ಹೇಳಿದ್ರೆ
ತುಪ್ಪ ತುಪ್ಪ ಅಂದ ತಕ್ಷಣ ಎದ್ರಕ್ಕೆ ಹೋಗಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತಲ್ಲ. ದಿನಕ್ಕೆ 1 2 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಯಾವ ರೀತಿಯ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಟೋಟಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಯಾವ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. HDL ಲೆವೆಲ್ಸ್ ತುಂಬ ಒಳ್ಳೆಯ ಫ್ಯಾಟ್ಸ್ ಇದು ತುಪ್ಪದಲ್ಲಿರುವಂಥದ್ದು. ಹಿಂದಿನ ಕಾಲದಿಂದನೂ ಹೇಳ್ತಾ ಬಂದಿದ್ದಾರೆ, ತುಪ್ಪನ ಸೇವಿಸ್ತಾ ಬನ್ನಿ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ, ಹಿಂಗೆಲ್ಲ ನೀವು ಕಥೆಗಳನ್ನ ಕೇಳಿದಿರ. ಅಂದರೆ ಈ ತುಪ್ಪನ ತಿಂದಾಗ ಏನಾಗುತ್ತೆ ಅಂದರೆ ಒಳ್ಳೆಯ ಫ್ಯಾಟ್ಸ್ ಇರುತ್ತಲ್ಲ, ಕ್ಯಾಲರೀಸ್ ಏನಂದರೆ ಒಂದು ದಿನಕ್ಕೆ 3 ಇಂದ 5 ಗ್ರಾಮ್ ತಿಂದ್ರಲ್ಲಿ ಹೆಚ್ಚು ಏನು ತುಂಬ ಕ್ಯಾಲರೀಸ್ ಏನು ಜಾಸ್ತಿ ಆಗಲ್ಲ. ಜೊತೆಗೆ ಒಂದು ಎಂತ ಮಾಡ್ತೆ ಅಂದರೆ ನಿಮಗೆ ತಿಂದ ತಕ್ಷಣ ಪದೇ ಪದೇ ತಿನ್ನಬೇಕು ಅಂತ ಅರ್ಜಿರುತ್ತೆ ಈ ಡಯಾಬಿಟಿಸ್ನಲ್ಲಿ. ಅಂದರೆ ಶುಗರ್ ನಮ್ಮ ದೇಹಕ್ಕೆ ಹೋಗ್ತಾ ಇರಲ್ಲಲ್ವಾ, ಹಾಗಾಗಿ. ಆದರೆ ಈಗ ತುಪ್ಪ ಹಾಕೊಂಡು ತಿಂದಾಗ ಏನಾಗುತ್ತೆ ಅಂದರೆ 1 ಸ್ಪೂನಿಗೆ ತುಪ್ಪ ಸವರ್ಕೊಂಡು ತುಂಬ ಹೀಟ್ ಮಾಡಬಾರ್ದು ತುಪ್ಪನ, ಜಸ್ಟ್ ತುಪ್ಪನ ಸವರ್ಕೊಂಡು ತಿಂತಾ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಡಿಲೇ ಆಗುತ್ತೆ. ಅಂದರೆ ನಮ್ಮ ಹೊಟ್ಟೆಗೆ ಹೋದ ಆಹಾರ ಸಡನ್ನಾಗಿ ಇಂಟೆಸ್ಟೈನ್ಸ್ಗೆ ಹೋಗಲ್ಲ, ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ, ನಿಧಾನವಾಗಿ ಗ್ಲೂಕೋಸ್ನ ರಿಲೀಸ್ ಮಾಡುತ್ತೆ, ಸ್ಲೋ ಆಗಿ ಅದು ನಮ್ಮ ಬ್ಲಡ್ಗೆ ಹೋಗುತ್ತೆ, ಹಂಗಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಮೇಲೆ ಸಾವಿರಾರು ರಿಸರ್ಚ್ ಕೂಡ ಆಗಿದೆ. ನಮ್ಮ ಇಂಡಿಯನ್ ಫುಡ್ನೇ ಫಾಲೋ ಮಾಡಿ, ನಾನೇನು ಪಾಶ್ಚಾತ್ಯ ಫುಡ್ನ ಫಾಲೋ ಮಾಡಿ, ಅವರೆಲ್ಲ ಸ್ವಲ್ಪ ಮೀನು ಮೊಟ್ಟೆ ಮಾಂಸ ಜಾಸ್ತಿ ತಿಂತಾರೆ, ರೈಸ್ ಸ್ವಲ್ಪನೇ ತಗೊಳ್ತಾರೆ, ಓಕೆ ಫೈನ್, ಅದು ನಾವು ಹಂಗೆ ಮಾಡೋಕ್ಕಾಗಲ್ಲ. ಆದರೆ ಸ್ವಲ್ಪ ಈ ಥರ ಒಂದು ಚೇಂಜಸ್ ಮಾಡ್ಕೊಳ್ಳಿ. ಇನ್ನೊಂದು, ನೀವು ತಿನ್ನುವಂಥ ಕಾಳುಗಳನ್ನು ಜಾಸ್ತಿ ಮಾಡಿ. ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಕಾಳುಗಳೇ ಪ್ರೋಟೀನ್ಸು, ಕಾಳುಗಳೇ ಕ್ಯಾಲ್ಶಿಯಮ್, ಕಾಳುಗಳೇ ಮಿನರಲ್ಸು, ಬೇರೆ ಏನೂ ಇಲ್ಲ. ತೀರಾ ಗ್ಯಾಸು ಬ್ಲೋಟಿಂಗ್ ಎಲ್ಲ ಇದೆ ಅಂದರೂ ಸ್ವಲ್ಪ ಬೇರೆ ಥರ ಐಡಿಯಾಸ್ ಮಾಡೋಣಂತೆ. ಆದರೆ ಈ ಹುರುಳಿಕಾಳು ಇರ್ಬೋದು, ಈ ಕಡಲೆಕಾಳು ಇರ್ಬೋದು, ಅಥವಾ ನೀವು ಕೆಲವು ಬರುವಂಥ ಸೋಯಾ ಬೀನ್ಸ್ ಇರ್ಬೋದು, ಈ ಥರ ಬೀನ್ಸ್ ಆ್ಯಂಡ್ ಲೆಗ್ಯೂಮ್ಸ್ ಅಲ್ಲಿ ಏನಿರುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಮಾಡಿ. ನಿಮಗೆ ಹೊಟ್ಟೆ ತುಂಬಿದಂಗೂ ಇರುತ್ತೆ. ನಮಗೆ ಡಯಾಬಿಟಿಸ್ನಲ್ಲಿ ಸಾಧಾರಣವಾಗಿ ಪ್ರೋಟೀನ್ ಲಾಸ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ, ವೇಸ್ಟಿಂಗ್ಸ್ ಆಗುತ್ತೆ. ಸೊ ಆ ಥರ ಕೂಡ ಅವಾಯ್ಡ್ ಮಾಡ್ಬೋದು. ನೀವೇನಂದರೆ ಚಪಾತಿ ಜೊತೆ ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನೋದು, 4-5 ಚಪಾತಿ ತಿಂದ್ಬಿಡೋದು, ಹೊಟ್ಟೆ ತುಂಬಿಲ್ಲ ಅಂತ ಅನ್ಕೊಳ್ಳೋದು, ಮತ್ತೆ ತಿನ್ನೋದು, ಬರೀ ಕಾರ್ಬೋಹೈಡ್ರೇಟ್ಸ್ ತೊಗೊಳಕ್ಕೆ ಹೋಗಬೇಡಿ, ಬ್ಯಾಲೆನ್ಸ್ಡ್ ಆಗಿ ತೊಗೊಳ್ಳಿ. ಬೇಕಾದ್ರೆ ಚಪಾತಿನ ಕಡಿಮೆ ಮಾಡಿ 1-2 ತಿಂದ್ಬಿಟ್ಟು ಬೇಕಾದ್ರೆ 1-2 ಪೀಸ್ ಪಪಾಯನೋ, 1-2 ಪೀಸ್ ಕಲ್ಲಂಗಡಿ ಹಣ್ಣೋ, 1 ಪೀಸ್ ಆ್ಯಪಲ್ಲೋ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾವುದೇ ಕಾರಣಕ್ಕೂ ಶುಗರ್ ಜಾಸ್ತಿ ಆಗಲ್ಲ. ನಿಮ್ದು ಅಜ್ಞಾನನೇ ಪ್ರಾಬ್ಲಮ್ ಆ್ಯಕ್ಚುಲಿ. ನೋಡಿ, ಯಾವುದೇ ರೀತಿಯ ಈಗ ಡಯಾಬಿಟಿಕ್ಸ್ನಲ್ಲಿ ಫ್ರೂಟ್ಸ್ ತುಂಬ ಅವಶ್ಯಕ. ಯಾಕಂದರೆ ಡಯಾಬಿಟಿಕ್ಸ್ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಈಗ ನರಗಳಿಗೋ, ಕಣ್ಣಿಗೋ, ಚರ್ಮಕ್ಕೋ, ಕಿಡ್ನಿಗೋ ಎಲ್ಲದಕ್ಕೂ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ. ಆದರೆ ಈ ಹಣ್ಣುಗಳು ತಿಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ವೈಟಮಿನ್ಸು ಮಿನರಲ್ಸು ನಮ್ಮ ದೇಹವನ್ನು ಸೇರುತ್ತೆ. ಸೊ ನಿಮ್ಮ ಪೋರ್ಷನ್ ಸೈಜ್ನ ಕಡಿಮೆ ಮಾಡಿ, ಚಪಾತಿದಾಗಲಿ ರೈಸ್ದಾಗಲಿ, ಜೊತೆಗೆ ಕಾಳುಗಳನ್ನ ಆ್ಯಡ್ ಮಾಡಿ, ಕೆಲವು ಫ್ರೂಟ್ಸ್ನ ಆ್ಯಡ್ ಮಾಡಿ, ಜೊತೆಗೆ ಮೊಸರು, ಹೆಲ್ತಿ ಫ್ಯಾಟ್ಸ್, ಒಳ್ಳೆಯ ಕೊಬ್ಬಿನ ಅಂಶ ಇರುವಂಥ ತುಪ್ಪ ಮತ್ತು ಮೊಸರು ಇದನ್ನು ಕೂಡ ಜೊತೆಗೆ ಸೇರಿಸಿ 100% ನಿಮಗೆ ಯಾವ ಸೈಡ್ ಎಫೆಕ್ಟ್ಸು ಇಲ್ದಂಗೆ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಸರಿಯಾಗಿ ತಿಳ್ಕೊಂಡು ಮಾಡಿ, ಡೆಫಿನೆಟ್ ಆಗಿ ನಿಮ್ದು ಆಗುತ್ತೆ. ರೈಸ್ಗಿಂತ ಬೆಟರ್ ಈಸ್ ಚಪಾತಿ, ಚಪಾತಿಗಿಂತ ಬೆಟರ್ ಈಸ್ ರಾಗಿ ಮುದ್ದೆ. ಜಾಸ್ತಿ ನೀವು ತಿನ್ನಬೇಕು ಅಂತ ಅನ್ಸಲ್ಲ, ಸಂಡೆ ಒಂದು 50 ಗ್ರಾಮ್ನಲ್ಲೇ ನಿಮ್ದು ಹೊಟ್ಟೆ ತುಂಬಿಡುತ್ತೆ. ಆ್ಯಕ್ಚುಲಿ 100 ಗ್ರಾಮ್ ಹಿಟ್ಟಿನಲ್ಲೇ. ಹಾಗಾಗಿ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ, ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದು ಬೆಟರು, ಅದಕ್ಕಿಂತ ರಾಗಿ ಬೆಟರು. ಸೊ ಹಾಗಾಗಿ ಯಾವುದೇ ಒಂದು ತಪ್ಪು ಮಾಹಿತಿ ಇಲ್ಲದೇ ನೀವು ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡಿ. 100% ನಿಮ್ಮ ಒಂದು ಏನಿದೆ ಶುಗರ್ ಲೆವೆಲ್ಸ್ ಕಡಿಮೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇದೇ ಥರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.